ಜೀವಿತ ಯಾಕೋ ಬಂದವಳೆ ಮಂತಕ್ಕೆ ಹೋಗಣ. ಅದು ಯಾಕೆ ಬಂದವಳೆ ಏನು ಯಾಕ ಅಂತ ಕೇಳ. ಈಗ ಹಂಗ ಬುದ್ಧಿ ಕಲ್ತ್ಕೊಂಡು ಅವ್ರ ಮನೆಯಾಗ ಹಂಗ ಕೆಲಸ ಮಾಡ್ಕೊಂಡು ಅವಳ ಹತ್ಕ ಅವಳು ಬದುಕು ಮಾಡ್ಕೊಂಡು ಇದ್ದಾಳತ್. ಇವಾಗ ಇವಳ್ದಂತ ಅಲ್ಲ ನಾವು ಆತು. ಇವಳು ಸೆನಕ್ಕಿದ್ಲಮ್ಮ. ನಾವ್ ಹೆಂಗಾನ ಇವಾಗ ಒಂದು ಹೆಣ್ಣು ಹುಡುಗಿ ಐತೆ, ಒಂದು ಗಂಡು ಹುಡುಗ ಆಗ್ಲಿ ಅಂತ ಅಂದ್ಬಿಟ್ವ ಗಂಡು ಆಗ್ಬಿಡ್ತಾ. ಅವಾಗಿಂದಲೂ ಅವಳನ್ನ ಹಿಡಿಯೋಕ್ಕಾಗ್ತಾ ಇಲ್ಲ. ಅಯ್ಯೋ 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 ಏನು ನಮ್ಮ ಮಾಳಗ್ ಇವಾಗ ಗಂಡು ಹುಡುಗ ಆಗಿರೋದಕ್ಕೆ ನಾನೇ ದೊಡ್ಡ ಇದು ಅಮ್ಮಂಗೆ ಆಗ್ಬಿಟ್ಟೈತಿ. ಜಾನನ್ನ ಕರ್ಕೊಂಡು ಹೋಗಮ್ಮ, ಕರ್ಕೊಂಡೋಗಿ ಜೊತೆಗೆ ಕ್ಯಾಂಪ್ತೀನಿ. ಆ ಹುಡುಗಿಗಂದ್ರೆ ಪಾಪ ನಮ್ಮ ತಗೆ ರೂಢಿ ಆಗೈತೆ, ಹೋಗೋಕ್ಕಾಗಲ್ಲ ಇವಾಗ. ಯಾಕಂದರೆ ನಮ್ಮ ತಗೆ ಚೆನ್ನಾಗಿ ರೂಢಿ ಆಗೈತೆ. ಪಾಪ ಇವಾಗ ಹೋಗು ಅಂದ್ರೆ ಅದು ಹೆಂಗೆ ಹೋಗುತ್ತೆ? ಹೋಗಮ್ಮ ಅಲ್ಲಿ ಹೋಗಿರು ಅವ್ರ ತಗೆ ಅಂತಂದರೆ ಹೋಗೋಕ್ಕೆ ಇರೋಕ್ಕಾಗಲ್ಲ. ಅದಕ್ಕೆ ಏನು ಮಾಡೋದ ಏನೋ ಪಾಪ. ನಾನು ಅದೆಲ್ಲ ಗಮ್ತೀನಿ. ಹಿಂಗೆ ಐತೆ ಕಣಮ್ಮ ಎಲ್ಲ ಸಿಚುವೇಶನ್ನು ಅಂತ ಹೇಳಿ ಎಲ್ಲ ಮಾತಾಡ್ತೀನಿ. ಯಾಕೆ ಬಂದಿದ್ರ ಮರಮಕಯ್ಯ? ಅದೇ ಅಕ್ಕಿ ಕೊಡ್ತೀವಿ ಅಂತ ಅಂದ್ರಮ್ಮ, ಅದಕ್ಕೆ ಬಂದಿದ್ದೆ. ಬಾರಮ್ಮ ಎಲ್ಲನ ಜಾಡೋದು ಗುಡ್ಸಿನೆಲ್ಲ ಫಲ ತೊಳೆಯೋಣ ಅಂತ ಅಂದ್ಲ ಜೀವಿತ. ಅದಕ್ಕೆ ಬಂದಮ್ಮ. ಎಲ್ಲ ಕಸ ಪಸ ಎಲ್ಲ ಹೊಡೆದು ಒಟ್ಟು ಧೂಳೆಲ್ಲ ಗುಡಿಸ್ತಾ ಇದ್ವಿ. ಯಾಕ ನೀನು ಇತ್ಲಾಗೆ ನೋಡ್ತಿದ್ದಲ್ಲ, ಯಾಕೋ ನಮ್ಮ ಅಜ್ಜಿ ಯಾಕೋ ಇತ್ಲಾಗೆ ನೋಡ್ತಾ ಇತ್ತು ಕಣಮ್ಮ ಅಂತ ಅಂದ್ಲು. ಯಾಕೆ ತಡೆ ಅದಲ್ಲಿ ಕೇಳ್ಕೊಂಬತ್ತೀನಿ, ಅವಾಗಿಂದ ಅಕ್ಕ ಇತ್ಲಾಗೆ ನೋಡ್ತಾ ಐತೆ ಅಂತ ನಾನು ಬಂದಮ್ಮ. ಯಾಕೆ ಜೀವಿತನ್ನೇ ನೋಡ್ತಿದ್ದೆ. ಪಾಪ ಅವಾಗ ನಮ್ಮ ಜೀವಿತ ಕರ್ಕೊಂಡು ಹೋಗ್ತೀನಿ ಅಂತಂದ್ಲು ಜಾನಮ್ಮನ್ನ. ನಾವು ಬೇಡ 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 ಅಂತಂದ್ವಿ. ಈಗ ಕರ್ಕೊಂಡು ಹೋಗಿದ್ರೆ ಸೆನಕ್ಕಿತ್ತಿತ್ತು ಅಂತ ಅಮ್ಮಂಗೆ ಆಗ್ತೈತಿ. ಜಾನಮ್ಮ ಎಲ್ಲಿ ಜೀವಿತನ ಮಾತಾಡ್ಸುತ್ತಮ್ಮ, ಅದು ಮಾತಾಡ್ಸೋದೇ ಇಲ್ಲ ಅಮ್ಮಣ್ಣಿ. ಅಲ್ಲೇನೇ ರೂಢಿ ಇಲ್ಲ. ಅದು ಯಾರಮ್ಮ ಅಂತಂದರೆ ಮಾಡಮ್ಮ ಅಂಬುತ್ತಿ. ಅದು ಅಲ್ಲೇನೆ ಜೀವಿತ ಯಾಕಂದರೆ ಸಣ್ಣ ಹುಡುಗಿಯಿಂದಲೂ ಇಲ್ಲೇ ಬೆಳ್ಕೊಂಡವಳಲ್ಲಮ್ಮ. ಜೀವಿತ ಯಾರಂಬದೇ ಗೊತ್ತಿಲ್ಲ. ನಮ್ಮ ಜಾನಮ್ಗೆ ಗೊತ್ತಿಲ್ಲ ಕಣಮ್ಮ ಪಾಪ. ರೂಢಿ ಇಲ್ಲ, ಅದು ಅಲ್ಲಿ ನಿಮ್ತಾಗೆ ರೂಢಿ ಆಗೈತೆ. ಏನಕ್ಕೈದಾನೇನು ಮೊಮ್ಮಗ? ಏನಕ್ಕೈದಾನಮ್ಮ ಅವನೇನಾನ? ಅವಳ್ದೆ ಇವಾಗ ಬೋಲು ಇದು ಆ ಹುಡುಗಿ ಮೇಲೆ ಹೆಂಗೆ ಸಿಡಿ ಅಂತಿರ್ತಾಳೆ ಜಾನಮ್ಮನ ಮೇಲೆ. ಹೋಗು, ನನಗೆ ಹೇಳೋಕ್ಕಾಗಲ್ಲ, ಬಿಡೋಕ್ಕೂ ಆಗಲ್ಲ. ಈಗಳಮ್ಮ ನಾವು ಗಂಡು ಹುಡುಗಾಗ್ಲಿ ಅಂತಿದ್ವಾ, ನನಗೆ ಗಂಡಾಗ್ಲಿ ಒಂದು ಅಂತ ಗಂಡಾಗ್ಬಿಡ್ತಾ. ಅವಾಗಿಂದನೂ ಅವಳಿಗೆ ನಮ್ಮ ಹುಡುಗ, ನಮ್ಮ ಪಾಪ, ನಮ್ಮ ಹುಡುಗ ಯಾರೇ ಆಗಲಿ ಅಷ್ಟೇ ಕಣಮ್ಮ. ಸುಮ್ಮನೆ ನಾವಂಬದೇ ಮರಮಕ್ಕ, ಯಾರು ಅಷ್ಟಕ್ಕಷ್ಟೇ. ಮೊದಲು ಹಂಗೆ ಅನುಮಾನ ನೋಡ್ಕೊಂಬಳ ಕಣಮ್ಮ. ನಿಜವಾಗ್ಲಿ ಇವಾಗ ಅಲ್ಲೇನೆ ಯಾಕೋ ಒಂಥರ ಇದು ಮಾಡ್ತಾ ಇದ್ದಾಳೆ. ನಮ್ಮ ಮನೆಗೆ ನಮ್ಮ ಸುಂದರಪ್ಪ ಎದ್ದ ಸರಿಯಾಗಿ ಬೈದ್ಬಿಟ್ಟ. ಸುಮ್ಮನೆ ಇರಬೇಕು, ನೀನು ಯಾವತ್ತು ಮಾತಾಡ್ಕೊಡ್ದು ಅಂತೇಳಿ ನಮ್ಮ ಸುಂದರ ಸರಿಯಾಗಿ ಬೈದ್ಬಿಟ್ಟ. ಈ ಕೋಮ್ಲಜ್ಜಿ ಏನೋ ವಿಷಯ ಇರೋದಕ್ಕೇನೆ ನನ್ನೇ ನೋಡ್ತೈತಿ. ಅಮ್ಮನ ಜೊತೆಗೆ ಗೊತ್ತಾಯ್ತದಲ್ಲಿ ಏನು ಹೇಳ್ತೈತ ಏನೋ ನೋಡೋಣದಲ್ಲಿ. ನಾನು ಅದಕ್ಕೆ ಸುಮ್ಮನೆ ಜೀವಿತಮ್ಮ ಕರ್ಕೊಂಡೋಗಿ ಅಲ್ಲೇ ನೋಡ್ಕೊಳಮ್ಮ ಅಂತ ಹೇಳಿ ಹೇಳೋಣ ಅಂತ ಬಂದಮ್ಮ. ಹೆಂಗೆ ಮಾಡುತ್ತೆ ನಾವು ಅಮ್ಮನ ಹೋಗಕ್ಕೆ ಇಷ್ಟಪಡಲ್ಲ ಕಣಮ್ಮ. ಅಲ್ಲೇನೆ ಅದಕ್ಕೆ ಅಲ್ಲೇ ರೋಡ್ ಇಲ್ಲ ಏನಿಲ್ಲ ನೋಡಮ್ಮ. ಅವಳನ್ನ ಮೊಳ್ಳಿ ಹೆಂಗಿದ್ಲು ಗನವಾಗಿ ನೋಡ್ಕೊಂಬರಿಲ್ಲ ಏನಿಲ್ಲ. ನಾನು ಇವ್ರು ನೋಡ್ಕೊಂತಾರಲ್ಲ, ಇವ್ರು ಹೇಳ್ದಂಗೆ ಕೇಳ್ಕೊಂಡು ನಾನು ಸುಮ್ಮನೆ ಸೆನಕ್ಕಿರೋಣ ಅಂಬೋದು ಬೇಡವೆ? ದೌಲತ್ ಬಂದ್ಬಿಡ್ತು ನಾವೆಲ್ಲನ. ನೀನೇ ಕಣಮ್ಮ, ನೀನೇ ಇದು ಅಂತ ಹೇಳಿ ನಮ್ಮ ಹುಡುಗ ದುಡ್ದಿರೋದು, ಎಲ್ಲರೂ ದುಡ್ದಿರೋದು. ನಮ್ಮ ಸ್ವಾಮಿ ಅವಳು ಕೆಲ್ಸಕ್ಕೆ ಹೋಗ್ತಾಳ, ಅವಳು ಕೆಲ್ಸಕ್ಕೆ ಹೋಗೋದು ಎಲ್ಲನ ತಣ್ಣ ಕೊಟ್ಬಿಟ್ವ ಅವಳ ಕೈ ಹಾಕಿ ಯಜಮಾನಿ ಕಣಮ್ಮ ಅಂತ. ಇವಾಗ ಒಂದು ಹುಡುಗ ಆಗಿರೋದಕ್ಕೂ ಅದಕ್ಕೂ ಇವಾಗ ಹಿಡಿಯೋಕ್ಕಾಗ್ತಾ ಇಲ್ಲ. ನಮ್ಮ ಸಮಕ್ಕೆ ಯಾರೂ ಇಲ್ಲ ಅಮ್ಮಂಗೆ ಆಗ್ಬಿಟ್ಟೈತಿ. ಆಗ ಹಂಗೆ ಏನು ಮಾಡೋದ, ಎಲ್ಲರಿಗೂ ಇಂಥ ಟೈಮ್ನಾಗೆ ಹಂಗೆ ಆಗುತ್ತೆ. ನಾವಿವಾಗ ಹೇಳೋಕ್ಕಾಗಲ್ಲ, ಬಿಡೋಕ್ಕಾಗಲ್ಲ. ಹೋಗಿ ಸಾಕಾಗೈತಿ. ಯಾಕಜ್ಜಿ ಏನಾಯ್ತು? ಏನು ಹೇಳಬೇಕು? ಏನಿಲ್ಲ ಕಣಮ್ಮ ಜೀವಿತ. ಅದೇ ಜಾನಮ್ಮನ ನೀನು ಕರ್ಕೊಂಡೋಗಿ ಅಲ್ಲೇ ನೋಡ್ಕೋಬೋದು ಅಂತ ನಾನು ಹೇಳೋಣ ಅಂತ. ಅಯ್ಯೋ ರೂಢಿ ಇಲ್ಲ ಕಣಜ್ಜಿ. ನಾನು ಮಾತಾಡ್ಸಿದ್ರು ಅವಳು ಮಾತಾಡಲ್ಲ, ಅಭ್ಯಾಸ ಇಲ್ವಲ್ಲ. ಅದಕ್ಕೆ ಅವಳು ಮಾತಾಡ್ಸಲ್ಲ. ಅವ ಬೇರೆ ಅವ್ರ ಅಪ್ಪ ಬೇರೆ ಅವಾಗ ಬೊಯ್ತಿತ್ತ. ನಾನು ಮಾತಾಡ್ಸಿದ್ರೆ ಸಾಕು ಬೊಯ್ಯೋದು. ಸುಬ್ಬು ಬೈಯಾರ ಯಾವಾಗ್ಲೂ. ನಾನು ಮಾತಾಡ್ಸೋಕೆ ಹೋದ್ರೆ ಬೈಯಾರ. ಅದಕ್ಕೆ ನಾನು ಮಾತಾಡಿಸ್ದಂಗೆ ಹುಡುಗಿನೂ ಮಾತಾಡಿಸ್ದಂಗಾಯ್ತು. ಅವಾಗಿಂದ ಅಭ್ಯಾಸನೇ ತಪ್ಪಾಯ್ತು. ಇವಾಗ ಕಳಿಸಿದ್ರೆ ಹೆಂಗೆ? ಆವಾಗಲೇ ನಾನು ಕರ್ಕೊಂಡೋಗಿ ನೋಡ್ಕೊಂತೀನಿ ಅಂದೆ. ನೀವು ಕಳಿಸ್ಲಿಲ್ಲ ನೋಡಿ. ಇವಾಗ ನನಗೆ ಗೊತ್ತಾಯ್ತು ಎಲ್ಲ ವಿಷಯ. ಅಲ್ಲೇನೆ ನನಗೂ ಬೇಜಾರಾದಂಗಾಯ್ತು. ಇವಾಗ ಅಭ್ಯಾಸ ಇಲ್ಲದ ನಾನು ಇವಾಗ ಕರ್ಕೊಂಡೋದ್ರೆ ಹೆಂಗೆ ಬರುತ್ತೆ ಹೇಳು? ಹೀಗೆ ಅಭ್ಯಾಸ ಆಗಿರತ್ತಾಗೇನೆ. ಈಗ ಸುಬ್ಬನು ಕಳ್ಸೋಕ್ಕೆ ಇಷ್ಟಪಡಲ್ಲ ಹೇಳಜ್ಜಿ. ಅವನಿವಾಗ ಮಾಡು ಅಂತಾನೆ. ಹೇಳಿದ್ರೆ ಕೇಳಲ್ಲ. ಅವಳ ಕೈಯಾಗೆಲ್ಲ ದುಡ್ದಿರೋದೆಲ್ಲ ಒತ್ಕೊಂಡು ಕೊಟ್ಟು ಸೆನಕ್ಕೆ ಬಂಡವಾಳ ಮಾಡ್ಕೊಬಿಟ್ಲಮ್ಮ ಕೈಯಾಗೆ. ಈಗ ಹೆಂಗಲ್ಲ ಅಂದ್ರೆ ಒಂದು 20 ಲಕ್ಷ ದುಡ್ಡು ಇಕ್ಕೊಂಡು ಅವಳ ಕೈಯಾಗೆ
ಹ್ಞೂ ಎಲ್ಲ ಪಿಕ್ಚೆ ಅವಳ ಹೆಸ್ರಿಗೆ ಎಲ್ಲ ಪಿಕ್ಚರ್ ಮಾಡಿಬಿಟ್ಟವನಿ. ಎಲ್ಲ ದುಡ್ಡು ಸೇನಕ್ಕೆ ಬೇರೆ ಆಗದ, ಸಾಲ ಪಾಲ ಎಲ್ಲ ತೀರಿಸ್ಕೊಂಡು ಸೈಟ್ ತಗೊಂಡ್ವಿ. ಇನ್ನು ಮನೆ ಕಟ್ಟಬೇಕು ಅಂತ ಒಂದು 20 ಲಕ್ಷ ಕೈಯಾಗ ಇದ್ದಾವೆ. ಅದಕ್ಕೆ ಇವಾಗ ಬೇರೆ ಒಂದು ಹುಡುಗ ಆಗಿರೋದಕ್ಕೂ ಅದಕ್ಕೂ ಏನು ನನ್ನ ಸಂಕಿಲ್ಲ ಅಮ್ಮಂಗೆ. ಅದಕ್ಕೆ ನಾನು ನೀನು ಜಾನಮ್ಮನ ಕರ್ಕೊಂಡು ಹೋಗಿದ್ರೆ ಸೇನಕ್ಕಿರ್ತಿತ್ತು ಅಂತ ನಾನು ಹಂಗೆ ಅಂದ್ಕೊಂಡಮ್ಮ. ಅಲ್ಲ ಕರ್ಕೊಂಡು ಹೋಗೋಕ್ಕೇನಲ್ಲ, ಕರ್ಕೊಂಡು ಹೋಗ್ತಾಳೆ, ಆಮೇಲೆ ರೂಢಿ ಇಲ್ವಲ್ಲ, ಅದಕ್ಕೆ ಹೆಂಗೋ ಏನೋ ಎತ್ತ ಬರ್ಬೇಕಲ್ಲ. ಅವ್ನು ಸುಬ್ಬ ಒಪ್ಪಬೇಕಲ್ಲ, ರೂಢಿ ಆಗ್ತಾಳೆ. ನಾನೆಲ್ಲ ಹೇಳ್ತೀನಿ, ಅವನು ಒಪ್ಪಲ್ಲಮ್ಮ. ನಾನು ಸುಮ್ಮನೆ ಇವಳು ತೆಗಿದ್ರೆ ವಾಸೆ ಅಂತ. ಇವಾಗಿನ ನಮ್ಮ ದೊಡ್ಡನಾಗ್ಬಿಟ್ರೆ ಇವಳೇನಿಲ್ಲ. ಆಮೇಲೆ ನಾವು ಹಿಂಗೆ ಇರ್ತೀವಿ ಅಲ್ಲ, ನಾವು ಹಿಂಗೆ ನೋಡ್ಕೊಂತೀವಿ ಅಂತ ಹೇಳೋಕ್ಕಾಗಲ್ಲಮ್ಮ ಒಟ್ಟನು. ಈಗ ಸೋಮ್ಯನ ಮಾತನ್ನು ನಡೆಯಲ್ಲ, ಸೋಮ್ಯನೇ ಆತ ಮಾತಾಡಂಗಿಲ್ಲ. ಅವಳು ಪಪ್ಪೆ ಆತ ಮಾತಾಡಲ್ಲ ಕಣಮ್ಮಿ, ನಡುವೆ ಅಲ್ಲೇನೆ ಸುಮ್ಮನಾಗ್ಬಿಟ್ಟಾಳು. ಅವಳು ಯಾತವೂ ಮಾತಾಡೋಕೆ ಹೋಗಲ್ಲ, ಯಾತವೂ ಅಂಬಕ್ಕೆ ಹೋಗಲ್ಲ, ಯಾತವೂ ಹೇಳೋಕೆ ಹೋಗಲ್ಲ ಕಣಮ್ಮ. ಅದಕ್ಕೇ ಈಗ ಏನು ಮಾಡೋದು ಏನೋ ಅಂತ ನಾನು ಅದಕ್ಕೆ ಸುಮ್ಮನೆ ಜೀವಿತನ ತೆಗೆ ಕಳಿಸ್ಬಿಡೋಣ, ಜೀವಿತಾನೆ ನೋಡ್ಕೊಂಬ್ಲಿ ಅಂತ ನಾನು. ಪಾಪ ಅವಳು ಇವಾಗ ಪಾಪ ಅವನ ಸ್ವಂತನ ಮದುವೆ ಆಗ್ಯವಳೆ. ಮದುವೆ ಆಗಿ ಹೆಂಗೋ ಅತ್ತಾಗ ಹೆಂಗೋ ಚೆನ್ನಾಗಿದ್ದಾಳೆ, ಚೆನ್ನಾಗಿರಲಿ, ಅಲ್ಲಿ ಹೆಂಗೋ ಕೆಲಸ ಮಾಡ್ಕೊಂಡು ತಳ್ಪಾಡಿ ಅವಳು ಬುದ್ಧಿವಂತಿ ಆಗ್ಯವಳೆ ಅಂತ ನಾನು. ಅವಾಗಂತೂ ಓಟಿಗೆ ಎಡವಟ್ಟಾತು ನೋಡಿ ಅಂತ ಕೆಲಸ ಮಾಡ್ಕೊಂಡು ಹೋಮಂಗೆ ಆಗ್ತೈತೆ ನನಗೆ. ನಮ್ಮಮ್ಮ ಹೇಳಿರೋ ಮಾತು ನಾನು ಕೇಳಿದರೆ ಬುದ್ಧಿವಂತಿ ಆಗ್ತಿದ್ದೆ. ನಮ್ಮಮ್ಮ ಬೇಡ ಬೇಡ ಬಿಟ್ಟು ಬರಬೇಡ ಅಂತ ಹೇಳ್ತು. ನಾನು ಅವಾಗೇನೋ ಒಂಥರ ಏನೋ ಮಾಡೋಕ್ಕೋಗಿ ಸಿಟ್ಟಂಬತ್ತು ಕೆಟ್ಟದ್ದು, ಏನೋ ಮಾಡೋಕ್ಕೋಗಿ ಏನೋ ಆಯ್ತು ಅಮ್ಮಂಗೆ ಆಯಿತು ಕಣೆ. ಜೀವಿತ ನನಗೂ ಹಂಗೆ ಬೋಲ್ ಬೇಜಾರಾಗುತ್ತೆ. ಇಂಥ ಬುದ್ಧಿವಂತೆ ಇದ್ದಿದ್ರೆ ಗನವಾಗಿ ಸಾಕ್ಯಮಾಳು, ಗನವಾಗಿ ನೋಡ್ಕೊಂಬಾಳು ಅಮ್ಮಂಗೆ ಆಗ್ತೈತೆ ನನಗೆ. ಈಗ ಹಂಗೆ ಅನ್ಸುತ್ತೆ, ಯಾರೇ ಆಗಲಿ ಫಸ್ಟಿಗೆ ಇದ್ದಿದ್ದು ಪ್ರೀತಿ ಕೊನೆ ತಕ ಇರಲ್ಲ ಅಲ್ಲಿ. ಹಂಗೆ ಅನ್ಸೋದಮ್ಮ ನನಗೇನ, ಹಂಗೆ ಅನ್ಸೋದು. ಇಂಥ ವಿಚಾರದಾಗ ಮಾತ್ರ ಯಾರೇ ಆಗಿರಲಿ ಅಷ್ಟೇ, ಅಷ್ಟಕ್ಕೆ ಅಷ್ಟೇ. ನಮಗೇನಿದ್ರು ನಮ್ಮ ಸ್ವಂತ ಆಗಬೇಕು, ಸ್ವಂತ ಆದ್ರೇ ಗನವಾಗಿ ನಮಗೆ ನೋಡ್ಕೊಂಬೋದು. ತಾಯಿನೇ ಅಂತ ಯಾಕೆ ಹೇಳ್ಯಾರ, ತಾಯಿನೇ ದೇವರು ಅಂತೇಳಿ. ನಮ್ಮ ತಂದೆ ತಾಯಿ ಬಿಟ್ರೆ ನಮ್ಗೆ ಇನ್ಯಾರೂ ಆಗಲ್ಲ, ತಂದೆ ತಾಯಿನೇ. ನಮ್ಗೆ 9 ತಿಂಗಳು ಎತ್ತು ಹೊತ್ತು ಸಾಕಿರ್ತಾರಲ್ಲ ಅವ್ರಿಗೆ ಕಣಮ್ಮ. ಒಂದಿಟ್ಟು ಸುರ್ಕೊಂಬೋದು ಅವ್ರಿಗೆ ಕಣಮ್ಮ. ನಮ್ಮನ್ನು ನೋಡಿದ್ರೆ ನಮ್ಮ ಮಕ್ಕಳು ನಾವು ಒಳ್ಳೇದು ಮಾಡಬೇಕು, ನಮ್ಮ ಮಕ್ಕಳು ಅಂತ ಅಂಬೋದು. ಇನ್ಯಾರಿಗೂ ಅಂಬಲ್ಲ ತಂದೆ ತಾಯಿ ಬೆಲೆ ಏನು ಅಂತ. ಇಂತಾದ್ರೆ ಗೊತ್ತಾಗ್ತೈತಿ. ಇವಾಗ ನಿನಗೆ ಎಷ್ಟು ಇದೆ ಆಗುತ್ತೆ ಹೇಳು, ಬೇಜಾರಾಗುತ್ತಿದ್ನೆಲ್ಲ ಕೇಳಿದ್ರೆ ಬೇಜಾರಾಗ್ತೈತೆ. ಏನು ಮಾಡೋಣ. ಅವಾಗ ಹೆಂಗ ರೂಢಿ ಮಾಡ್ಕೊಂತಿದ್ದಮ್ಮ, ಮಾತಾಡಿಸ್ಕೊಂಡು ನಾನು ಮಾತಾಡಿಸ್ತಿದ್ದೆ, ಸುಬ್ಬು ಗಲಾಟೆ ಮಾಡೋಣ, ಅದಕ್ಕೆ ಸುಮ್ಮನೆ ಆಗ್ತಿದ್ದೆ ನಾನು. ಯಾಕೆ ಬಿಡತ್ತ ಅಂತೇಳಿ ಅವಾಗ ಹೆಂಗ ಮಾತಾಡಿಸ್ಕೊಂಡು ಸೇನಕ್ಕೆ ರೂಢಿ ಮಾಡ್ಕೊಂತಿದ್ದೆ. ನೀವು ಬೇರೆ ಗಲಾಟೆ ಮಾಡ್ತೀರಂತ ನಾನು ಮಾತಾಡಿಸ್ದಂಗಾದ್ರೆ ನಾನು ಇತ್ಲ ಬರ್ದಂಗೆ ಅದೇ ರೂಢಿ ತಪ್ಪಿತು. ಇವಾಗ ಯಾರೋ ನಾನು ಯಾರೋ ಅವ್ರು ಯಾರೋ ಅಮ್ಮಂಗೆ ಇದ್ದಾರೆ. ಇವಾಗ ನಾನು ಹೋಗಿ ಕರೆದ್ರೂ ಯಾರಮ್ಮ ನೀನು ಅಂತ ಅಂತಾರೆ, ಕೇಳಂಗಂಬುತ್ತೆ. ಯಾರಮ್ಮ ನೀನು, ಯಾರು ಏನು ಆಂಟಿ ಎಂಬೋದು ಹಿಂಗೆಲ್ಲ ಅಂತಾರೆ. ಇವಾಗ ಏನು ಗೊತ್ತಿಲ್ದರೀಗ ನಾನಾಗಲಿ ನೀನಾಗಲಿ ಅಷ್ಟೇ. ಎಲ್ಲಿ ನಾವು ಅಭ್ಯಾಸ ಆಗಿರ್ತೀವಿ, ಎಲ್ಲಿರ್ತೀವಿ ಅಲ್ಲೇ ನಮ್ಗೆ ಅಭ್ಯಾಸ ಆಗಿರುತ್ತೆ. ಅದನ್ನೆಲ್ಲ ಹೆಂಗೆ ಏನು ಅಂತ ಹೇಳೋಕ್ಕೆ ಆಗಲ್ಲ. ನಾನು ಜೀವಿತನಿಗೆ ಸುಮ್ಮನೆ ಜಾನಮ್ಮನ ಕರ್ಕೊಂಡೋಗಮ್ಮ ಅಂತ ಹೇಳೋಣ ಅಂತ ಬಂದೆ. ಅದಕ್ಕೆ ಇವಾಗ ಅಭ್ಯಾಸ ಇಲ್ಲ, ಬರಲ್ಲ ಅಂತ ಹೇಳ್ತಾ ಇದ್ದಾಳೆ. ಏನು ಮಾಡೋದ ಏನೋ ನನಗಂತೂ. ಯಾಕಂದರೆ ಈಗಲೇ ಅವಳು ಹಿಂಗೆ ಜಾನ ಮೇಲೆ ಸಿಟ್ಟಾಗ್ತಾಳೆ ಮಾಳು. ಮುಂದೆ ಇನ್ನು ಮಗ ದೊಡ್ಡವನಾದ್ಮೇಲೆ ಗಂಡು ಮಗ ಬೇರೆ, ಗಂಡು ಅನ್ನೋದು ಬೇರೆ ಅವಳಿಗೆ. ಇವಾಗ ನನ್ನ ಗಂಡು ಮಗ ಆಗ್ಬಿಟ್ಟೈತೆ ಅನ್ನೋದೊಂದು ಮನಸ್ಸಿನಾಗ ಬೇರೆ ಐತೆ ಅವಳಿಗೆ. ಒಂದು ಸ್ವಲ್ಪ ಇವಾಗ ಜಂಬ ಅನ್ನೋದು ಬಂದೈತಲ್ಲ, ಅದಕ್ಕೆ ಅದ್ಲಾಗ ಸುಮ್ಮನೆ ಹುಡುಗಿ ಜಾನಮ್ಮ ನಮ್ಮ ಜೀವಿತನ ತೆಗೆದುಬಿಟ್ರೆ ಯಾವ ತಲೆನೋವು ಇರಲ್ಲ ಅಂತ ನನ್ನ ಅಭಿಪ್ರಾಯ. ಸುಮ್ಮನೆ ನಮ್ಮ ಜಾನಮ್ಮನ ಜೀವಿತನ ಜೊತೆ ಇದ್ಬಿಟ್ರೆ ಚೆನ್ನಾಗಿರುತ್ತೆ ಅಂತ ನಾನು ಯೋಚನೆ ಮಾಡ್ತಾ ಇದ್ದೀನಿ, ಹೇಳ್ತಾ ಇದ್ದೀನಿ. ಹಿಂಗೆಲ್ಲ ಐತೆ ಕಣಮ್ಮ ಅಂತ ಈಗ ಸ್ವಲ್ಪ ಶುರು ಆಗ್ತಿದ್ದಂಗೆ ನಾನು ಹೇಳ್ತಾ ಇದ್ದೀನಿ. ನೋಡೋಣ ಇನ್ನು ಏನೇನು ಆಗ್ಬೋದು ಅಂತೇಳಿ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.